ನಮ್ ಜೊತೆ ಈಗ ತೇಜ್ ಗೌಡ ಇದ್ರು, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು 25 ಲಕ್ಷ ಕ್ಯಾಶ್ ಕೊಡ್ತಾರೆ ಅವ್ರ ಮನೆಗೆ ಹೋಗಿ. ನೀವು ಏನಂತ ದೂರು ಕೊಟ್ಟಿದ್ರೆ, ದೂರಲ್ಲಿ ಏನಂತ ಮೆನ್ಷನ್ ಮಾಡಿದ್ರಿ ಅಂತ? ಅವ್ರ ಮನೆಗೆ ಹೋಗಿ ಸಹಾಯ ಏನ್ ಮಾಡಿದ್ದಾರೆ ಅದ್ ಮಾಡ್ಲಿ. ಏನಕ್ಕಂದ್ರೆ ಅವರ ರಾಜಕೀಯ ವೈಮನಸ್ಸು ಮತ್ತೆ ರಾಜಕೀಯ ಹೊಡೆದಾಟದಿಂದ ಒಬ್ಬ ಅಮಾಯಕ ರಾಜಶೇಖರ್ ಅನ್ನೋ ಒಂದು ವ್ಯಕ್ತಿ ಬಲಿಯಾಗಿದ್ದಾನೆ. ಅದು ಖಂಡನೀಯ. ಮತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಮತ್ತೆ ರಾಜಶೇಖರ್ ಕುಟುಂಬ ಇವತ್ತು ಆರ್ಥಿಕವಾಗಿ ಅವನ ಮೇಲೆ ರಾಜಶೇಖರ್ ಅವನ ಮೇಲೆ ನಂಬ್ಕೊಂಡಿತ್ತು. ಇವತ್ತು ಆ ಕುಟುಂಬಕ್ಕೆ ಏನ್ ಸಹಾಯ ಮಾಡಿದ್ದಾರೆ, ಆ ಸಹಾಯ ಮಾಡಿರೋ ರೂಪ ಏನಿದೆ ಅದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಅವರ ಸಹಾಯ ಮಾಡ್ಬೇಕಾಗಿರೋಂತ ವಿಚಾರದಲ್ಲಿ ಅವ್ರ ಕುಟುಂಬಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು 25 ಲಕ್ಷ ಏನ್ ಮೊತ್ತ ಅಮೌಂಟ್ ಕೊಡ್ತಾರೆ, ಅದು ಅವರು ಚೆಕ್ ಮುಖಾಂತರನೋ RTGS ಮುಖಾಂತರ ನೆಫ್ಟ್ ಮುಖಾಂತರ ಅವ್ರು ಕೊಡ್ಬೋದಿತ್ತು. ಈಗ ಏಕಾಏಕಿ 25 ಲಕ್ಷ ಅಷ್ಟು ಹಾರ್ಡ್ ಕ್ಯಾಶ್ ತಗೊಂಡು ಕೊಡ್ತಾರೆ ಅಂತಂದ್ರೆ ಆ ಕ್ಯಾಶು ಲೆಕ್ಕದಲ್ಲಿ ಇದು ಬುಕ್ ಆಫ್ ಅಕೌಂಟ್ ಅಲ್ಲಿ ಲೆಕ್ಕ ಇರುತ್ತಾ, ಇಲ್ಲ ಆ ಕ್ಯಾಶ್ ಏನಾದ್ರು ಬ್ಲಾಕ್ ಮನಿನಾ? ಇದೆಲ್ಲ ತನಿಖೆ ಆಗ್ಬೇಕು ಅಂತ ಅನ್ಬಿಟ್ಟು ನಾನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ನಾನು ದೂರು ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಇವತ್ತು ಕಾನೂನಿದೆ, 2 ಲಕ್ಷದಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಅದು ಥ್ರೂ ಆನ್ಲೈನ್ ಇಲ್ಲ ಅಂದ್ರೆ ಬ್ಯಾಂಕ್ ಮುಖಾಂತರನೇ ಮಾಡಬೇಕು ಅಂತ. ಏನಕ್ಕೆ ಈ ಕಾನೂನು ಜಮೀರ್ ಅಹಮದ್ ಅವ್ರು ಏನೋ ಮರ್ತೋಗಿದಾರ, ಅಥವಾ 25 ಲಕ್ಷ ಏನು ಜಮೀರ್ ಅಹಮದ್ ಅವ್ರು ಕೊಟ್ಟಿದ್ದಾರೆ ಅದು ಯಾವ ಮೂಲ? ಇವರು ಸರಿಯಾದ ಮೂಲದಿಂದನೇ ಕೊಟ್ಟಿದ್ರೆ ಅವರು ಬ್ಯಾಂಕ್ ಮುಖಾಂತರ ಕೊಡ್ಬೋದಿತ್ತು. ನನ್ಗೆಲ್ಲೋ ಒಂದ್ ಕಡೆ ಅದು ಕಪ್ಪು ಹಣ ಅಂತ ಅನ್ಸುತ್ತೆ. ಹಾಗಾಗಿ ಅದು ತನಿಖೆ ಆಗ್ಬೇಕು ಅಂತ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಗೆ ದೂರು ಕೊಟ್ಟಿದ್ದೀರಾ? ಅಧಿಕಾರಿಗಳು ಏನ್ ಹೇಳಿದ್ರು? ತನಿಖೆ ಮಾಡ್ತಂತ ಏನಾದ್ರು ಭರವಸೆ ಕೊಟ್ರಾ ಸರ್ ಅಂತ? ನಾನು ಅಧಿಕಾರಿಗಳು ದೂರು ಕೊಟ್ಟಿದ್ದೀನಿ. ಅವ್ರ ತನಿಖೆ ಮಾಡ್ತಾರೆ ಅಂತ 100% ಭರವಸೆ ಇದೆ. ಏನಕ್ಕೆ ಅಂತ ಅಂದ್ರೆ ಸಂಪೂರ್ಣವಾಗಿ ಸೆಕ್ಷನ್ 69A ಉಲ್ಲಂಘನೆ ಆಗಿದೆ. ವೈಲೇಷನ್ ಆಫ್ ಅನ್ಎಕ್ಸ್ಪ್ಲೈನ್ಡ್ ಮನಿ, ದಾಖಲೆ ಇಲ್ದಿರೋ ಅಂತ ಹಣ ಏನಿದೆ, ಸೆಕ್ಷನ್ 69A ಉಲ್ಲಂಘನೆ ಆಗಿದೆ. ಹಾಗಾಗಿ ಅವ್ರು ತನಿಖೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ತನಿಖೆ ಆಗ್ಲೇಬೇಕು. ಜಮೀರ್ ಅಹಮದ್ ಅವರು ಇದು ಮೊದಲನೇ ಸತಿ ಅಲ್ಲ, ಹೋಗಿದ್ ಕಡೆ ಬಂದಿದ್ ಕಡೆ ಎಲ್ಲ ಅವ್ರ ಹಣ ಕೊಡ್ತಾನೆ ಇರ್ತಾರೆ. 25,000ಕ್ಕಿಂತ ಹೆಚ್ಚಾಗಿ ಏನೇ ನಾವು ವಹಿವಾಟು ಮಾಡ್ಬೇಕಂದ್ರೂ ಬ್ಯಾಂಕ್ ಮುಖಾಂತರ ಮಾಡಿ ಅಂತ ಸರ್ಕಾರ RBI ಗೈಡ್ಲೈನ್ಸ್ ಇದೆ. ಇದೆಲ್ಲ ಉಲ್ಲಂಘನೆ ಮಾಡಿರೋದ್ರಿಂದ ಅವ್ರ ಮೇಲೆ ಸೂಕ್ತ ತನಿಖೆ, ಇನ್ಕಮ್ ಟ್ಯಾಕ್ಸ್ ತನಿಖೆ ಆಗಬೇಕು. ಇವ್ರು ಕೊಡ್ತಿರುವಂತ ಹಣ ಅದೇನು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತೆ ಅವರ ಏನು ಬುಕ್ ಆಫ್ ಸ್ಟೇಟ್ಮೆಂಟ್ ಏನಿದೆ, ಅಕೌಂಟ್ ಬುಕ್ ಅಲ್ಲಿ ದಾಖಲೆ ಆಗ್ತಿದ್ಯಾ ಅಂತ ಅದೆಲ್ಲ ಕೂಲಂಕಷ ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇದೀನಿ. ಗಂಭೀರ ಆರೋಪ ಮಾಡ್ತಾರೆ, ಇದೆಲ್ಲ ಕಪ್ಪು ಹಣ ಅಂತ ಮಾಡ್ತಿದ್ರ. 25 ಲಕ್ಷ ಏಕಾಏಕಿ ತಗೊಂಡೋಗ್ ಕೊಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರು ಗೊತ್ತಿರೋ ವಿಚಾರನೇ. 2 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಹಣ ಕೊಡಬೇಕು ಅಂತಂದ್ರೆ ಬ್ಯಾಂಕ್ ಮುಖಾಂತರ ಅಂದ್ರೆ RTGS ನೆಫ್ಟ್ ಚೆಕ್ ಮುಖಾಂತರ ಕೊಡಬೇಕು. ಏಕಾಏಕಿ 25 ಲಕ್ಷ ಕೊಡ್ತಾರೆ ಅಂತಂದ್ರೆ ಅದು ಯಾವ ಮೂಲ? ಹೇಗ್ ಬರಕ್ ಸಾಧ್ಯ? ತನಿಖೆ ಆಗ್ಲೇಬೇಕಲ್ಲ, ತನಿಖೆ ಆಗ್ಲಿ ಅಂತ ಹೇಳ್ತಾ ಇದೀನಿ. ಇದಿಷ್ಟು ಹಿಂದೂಪರ ಮುಖಂಡ ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ ಜೊತೆ ಈಗ ತೇಜ್ ಗೌಡ ಇದ್ರು, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು 25 ಲಕ್ಷ ಕ್ಯಾಶ್ ಕೊಡ್ತಾರೆ ಅವ್ರ ಮನೆಗೆ ಹೋಗಿ. ನೀವು ಏನಂತ ದೂರು ಕೊಟ್ಟಿದ್ರೆ, ದೂರಲ್ಲಿ ಏನಂತ ಮೆನ್ಷನ್ ಮಾಡಿದ್ರಿ ಅಂತ? ಅವ್ರ ಮನೆಗೆ ಹೋಗಿ ಸಹಾಯ ಏನ್ ಮಾಡಿದ್ದಾರೆ ಅದ್ ಮಾಡ್ಲಿ. ಏನಕ್ಕಂದ್ರೆ ಅವರ ರಾಜಕೀಯ ವೈಮನಸ್ಸು ಮತ್ತೆ ರಾಜಕೀಯ ಹೊಡೆದಾಟದಿಂದ ಒಬ್ಬ ಅಮಾಯಕ ರಾಜಶೇಖರ್ ಅನ್ನೋ ಒಂದು ವ್ಯಕ್ತಿ ಬಲಿಯಾಗಿದ್ದಾನೆ. ಅದು ಖಂಡನೀಯ. ಮತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಮತ್ತೆ ರಾಜಶೇಖರ್ ಕುಟುಂಬ ಇವತ್ತು ಆರ್ಥಿಕವಾಗಿ ಅವನ ಮೇಲೆ ಅವನ ಮೇಲೆ ನಂಬ್ಕೊಂಡಿತ್ತು. ಇವತ್ತು ಆ ಕುಟುಂಬಕ್ಕೆ ಏನ್ ಸಹಾಯ ಮಾಡಿದ್ದಾರೆ, ಆ ಸಹಾಯ ಮಾಡಿರೋ ರೂಪ ಏನಿದೆ ಅದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಅವರ ಸಹಾಯ ಮಾಡ್ಬೇಕಾಗಿರೋಂತ ವಿಚಾರದಲ್ಲಿ ಅವ್ರ ಕುಟುಂಬಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು 25 ಲಕ್ಷ ಏನ್ ಮೊತ್ತ ಅಮೌಂಟ್ ಕೊಡ್ತಾರೆ, ಅದು ಅವರು ಚೆಕ್ ಮುಖಾಂತರನೋ RTGS ಮುಖಾಂತರ ನೆಫ್ಟ್ ಮುಖಾಂತರ ಅವ್ರು ಕೊಡ್ಬೋದಿತ್ತು. ಈಗ ಏಕಾಏಕಿ 25 ಲಕ್ಷ ಅಷ್ಟು ಹಾರ್ಡ್ ಕ್ಯಾಶ್ ತಗೊಂಡು ಕೊಡ್ತಾರೆ ಅಂತಂದ್ರೆ ಆ ಕ್ಯಾಶು ಲೆಕ್ಕದಲ್ಲಿ ಇದು ಬುಕ್ ಆಫ್ ಅಕೌಂಟ್ ಅಲ್ಲಿ ಲೆಕ್ಕ ಇರುತ್ತಾ, ಇಲ್ಲ ಆ ಕ್ಯಾಶ್ ಏನಾದ್ರು ಬ್ಲಾಕ್ ಮನಿನಾ? ಇದೆಲ್ಲ ತನಿಖೆ ಆಗ್ಬೇಕು ಅಂತ ಅನ್ಬಿಟ್ಟು ನಾನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ನಾನು ದೂರು ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಇವತ್ತು ಕಾನೂನಿದೆ, 2 ಲಕ್ಷದಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಅದು ಥ್ರೂ ಆನ್ಲೈನ್ ಇಲ್ಲ ಅಂದ್ರೆ ಬ್ಯಾಂಕ್ ಮುಖಾಂತರನೇ ಮಾಡಬೇಕು ಅಂತ.
ಏನಕ್ಕೆ ಈ ಕಾನೂನು ಜಮೀರ್ ಅಹಮದ್ ಅವ್ರು ಏನೋ ಮರ್ತೋಗಿದಾರ, ಅಥವಾ 25 ಲಕ್ಷ ಏನು ಜಮೀರ್ ಅಹಮದ್ ಅವ್ರು ಕೊಟ್ಟಿದ್ದಾರೆ ಅದು ಯಾವ ಮೂಲ? ಇವರು ಸರಿಯಾದ ಮೂಲದಿಂದನೇ ಕೊಟ್ಟಿದ್ರೆ ಅವರು ಬ್ಯಾಂಕ್ ಮುಖಾಂತರ ಕೊಡ್ಬೋದಿತ್ತು. ನನ್ಗೆಲ್ಲೋ ಒಂದ್ ಕಡೆ ಅದು ಕಪ್ಪು ಹಣ ಅಂತ ಅನ್ಸುತ್ತೆ. ಹಾಗಾಗಿ ಅದು ತನಿಖೆ ಆಗ್ಬೇಕು ಅಂತ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಗೆ ದೂರು ಕೊಟ್ಟಿದ್ದೀರಾ? ಅಧಿಕಾರಿಗಳು ಏನ್ ಹೇಳಿದ್ರು? ತನಿಖೆ ಮಾಡ್ತು ಅಂತ ಏನಾದ್ರು ಭರವಸೆ ಕೊಟ್ರಾ ಸರ್ ಅಂತ? ನಾನು ಅಧಿಕಾರಿಗಳು ದೂರ್ ಕೊಟ್ಟಿದ್ದೀನಿ. ಅವ್ರ ತನಿಖೆ ಮಾಡ್ತಾರೆ ಅಂತ 100% ಭರವಸೆ ಇದೆ. ಏನಕ್ಕೆ ಅಂತ ಅಂದ್ರೆ ಸಂಪೂರ್ಣವಾಗಿ ಸೆಕ್ಷನ್ 69A ಉಲ್ಲಂಘನೆ ಆಗಿದೆ. ವೈಲೇಷನ್ ಆಫ್ ಅನ್ಎಕ್ಸ್ಪ್ಲೈನ್ಡ್ ಮನಿ, ದಾಖಲೆ ಇಲ್ದಿರೋ ಅಂತ ಹಣ ಏನಿದೆ, ಸೆಕ್ಷನ್ 69A ಉಲ್ಲಂಘನೆ ಆಗಿದೆ. ಹಾಗಾಗಿ ಅವ್ರು ತನಿಖೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ತನಿಖೆ ಆಗ್ಲೇಬೇಕು. ಜಮೀರ್ ಅಹಮದ್ ಅವರು ಇದು ಮೊದಲನೇ ಸತಿ ಅಲ್ಲ, ಹೋಗಿದ್ ಕಡೆ ಬಂದಿದ್ ಕಡೆ ಎಲ್ಲ ಅವ್ರ ಹಣ ಕೊಡ್ತಾನೆ ಇರ್ತಾರೆ. 25,000ಕ್ಕಿಂತ ಹೆಚ್ಚಾಗಿ ಏನೇ ನಾವು ವಹಿವಾಟು ಮಾಡ್ಬೇಕಂದ್ರೂ ಬ್ಯಾಂಕ್ ಮುಖಾಂತರ ಮಾಡಿ ಅಂತ ಸರ್ಕಾರ RBI ಗೈಡ್ಲೈನ್ಸ್ ಇದೆ. ಇದೆಲ್ಲ ಉಲ್ಲಂಘನೆ ಮಾಡಿರೋದ್ರಿಂದ ಅವ್ರ ಮೇಲೆ ಸೂಕ್ತ ತನಿಖೆ, ಇನ್ಕಮ್ ಟ್ಯಾಕ್ಸ್ ತನಿಖೆ ಆಗಬೇಕು. ಇವ್ರು ಕೊಡ್ತಿರುವಂತ ಹಣ ಅದೇನು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತೆ ಅವರ ಏನು ಬುಕ್ ಆಫ್ ಸ್ಟೇಟ್ಮೆಂಟ್ ಏನಿದೆ, ಅಕೌಂಟ್ ಬುಕ್ ಅಲ್ಲಿ ದಾಖಲೆ ಆಗ್ತಿದ್ಯಾ ಅಂತ ಅದೆಲ್ಲ ಕೂಲಂಕಷ ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇದೀನಿ. ಗಂಭೀರ ಆರೋಪ ಮಾಡ್ತಾರೆ, ಇದೆಲ್ಲ ಕಪ್ಪು ಹಣ ಅಂತ ಮಾಡ್ತಿದ್ರ. 25 ಲಕ್ಷ ಏಕಾಏಕಿ ತಗೊಂಡೋಗಿ ಕೊಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರು ಗೊತ್ತಿರೋ ವಿಚಾರನೇ. 2 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಹಣ ಕೊಡಬೇಕು ಅಂತಂದ್ರೆ ಬ್ಯಾಂಕ್ ಮುಖಾಂತರ ಅಂದ್ರೆ RTGS, ನೆಫ್ಟ್, ಚೆಕ್ ಮುಖಾಂತರ ಕೊಡಬೇಕು. ಏಕಾಏಕಿ 25 ಲಕ್ಷ ಕೊಡ್ತಾರೆ ಅಂತಂದ್ರೆ ಅದು ಯಾವ ಮೂಲ? ಹೇಗ್ ಬರಕ್ ಸಾಧ್ಯ? ತನಿಖೆ ಆಗ್ಲೇಬೇಕಲ್ಲ, ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ಹಿಂದೂ ಪರ ಮುಖಂಡ ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ನಮ್ ಜೊತೆ ಈಗ ತೇಜಸ್ ಗೌಡ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು 25 ಲಕ್ಷ ಕ್ಯಾಶ್ ಕೊಡ್ತಾರೆ ಅವ್ರ ಮನೆಗೆ ಹೋಗಿ. ನೀವು ಏನಂತ ದೂರು ಕೊಟ್ಟಿದ್ರೆ, ದೂರಲ್ಲಿ ಏನಂತ ಮೆನ್ಷನ್ ಮಾಡಿದ್ರೆ ಅಂತ? ಅವ್ರ ಮನೆಗೆ ಹೋಗಿ ಸಹಾಯ ಏನ್ ಮಾಡಿದ್ದಾರೆ ಅದ್ ಮಾಡ್ಲಿ. ಏನಕ್ಕಂದ್ರೆ ಅವರ ರಾಜಕೀಯ ವೈಮನಸ್ಸು ಮತ್ತೆ ರಾಜಕೀಯ ಹೊಡೆದಾಟದಿಂದ ಒಬ್ಬ ಅಮಾಯಕ ರಾಜಶೇಖರ್ ಅನ್ನೋ ಒಂದು ವ್ಯಕ್ತಿ ಬಲಿಯಾಗಿದ್ದಾನೆ. ಅದು ಖಂಡನೀಯ. ಮತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಮತ್ತೆ ರಾಜಶೇಖರ್ ಕುಟುಂಬ ಇವತ್ತು ಆರ್ಥಿಕವಾಗಿ ಅವನ ಮೇಲೆ ರಾಜಶೇಖರ್ ಅವ್ರ ಮೇಲೆ ನಂಬ್ಕೊಂಡಿತ್ತು. ಇವತ್ತು ಆ ಕುಟುಂಬಕ್ಕೆ ಏನ್ ಸಹಾಯ ಮಾಡಿದ್ದಾರೆ, ಆ ಸಹಾಯ ಮಾಡಿರೋ ರೂಪ ಏನಿದೆ ಅದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಅವರ ಸಹಾಯ ಮಾಡ್ಬೇಕಾಗಿರೋಂತ ವಿಚಾರದಲ್ಲಿ ಅವ್ರ ಕುಟುಂಬಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು 25 ಲಕ್ಷ ಏನ್ ಮೊತ್ತ ಅಮೌಂಟ್ ಕೊಡ್ತಾರೆ, ಅದು ಅವರು ಚೆಕ್ ಮುಖಾಂತರನೋ RTGS ಮುಖಾಂತರ, ನೆಫ್ಟ್ ಮುಖಾಂತರ ಅವ್ರು ಕೊಡ್ಬೋದಿತ್ತು. ಈಗ ಏಕಾಏಕಿ 25 ಲಕ್ಷ ಅಷ್ಟು ಹಾರ್ಡ್ ಕ್ಯಾಶ್ ತಗೊಂಡೋಗಿ ಕೊಡ್ತಾರೆ ಅಂತಂದ್ರೆ ಆ ಕ್ಯಾಶು ಲೆಕ್ಕದಲ್ಲಿ ಇದು ಬುಕ್ ಆಫ್ ಅಕೌಂಟ್ ಅಲ್ಲಿ ಲೆಕ್ಕ ಇರುತ್ತಾ, ಇಲ್ಲ ಆ ಕ್ಯಾಶ್ ಏನಾದ್ರು ಬ್ಲಾಕ್ ಮನಿನಾ? ಇದೆಲ್ಲ ತನಿಖೆ ಆಗ್ಬೇಕು ಅಂತ ಅನ್ಬಿಟ್ಟು ನಾನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ನಾನು ದೂರು ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಇವತ್ತು ಕಾನೂನಿದೆ, 2 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಅದು ಥ್ರೂ ಆನ್ಲೈನ್ ಇಲ್ಲ ಅಂದ್ರೆ ಬ್ಯಾಂಕ್ ಮುಖಾಂತರ ಮಾಡಬೇಕು ಅಂತ. ಏನಕ್ಕೆ ಈ ಕಾನೂನು ಜಮೀರ್ ಅಹಮದ್ ಅವ್ರು ಏನೋ ಮರ್ತೋಗಿದಾರ, ಅಥವಾ 25 ಲಕ್ಷ ಏನು ಜಮೀರ್ ಅಹಮದ್ ಅವ್ರು ಕೊಟ್ಟಿದ್ದಾರೆ ಅದು ಯಾವ ಮೂಲ? ಇವರು ಸರಿಯಾದ ಮೂಲದಿಂದನೇ ಕೊಟ್ಟಿದ್ರೆ ಅವರು ಬ್ಯಾಂಕ್ ಮುಖಾಂತರ ಕೊಡ್ಬೋದಿತ್ತು. ನನ್ಗೆಲ್ಲೋ ಒಂದ್ ಕಡೆ ಅದು ಕಪ್ಪು ಹಣ ಅಂತ ಅನ್ಸುತ್ತೆ. ಹಾಗಾಗಿ ಅದು ತನಿಖೆ ಆಗ್ಬೇಕು ಅಂತ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಗೆ ದೂರು ಕೊಟ್ಟಿದ್ದೀರಾ? ಅಧಿಕಾರಿಗಳು ಏನ್ ಹೇಳಿದ್ರು? ತನಿಖೆ ಮಾಡ್ತು ಅಂತ ಏನಾದ್ರು ಭರವಸೆ ಕೊಟ್ರಾ ಸರ್ ಅಂತ? ನಾನು ಅಧಿಕಾರಿಗಳು ದೂರ್ ಕೊಟ್ಟಿದ್ದೀನಿ. ಅವ್ರ ತನಿಖೆ ಮಾಡ್ತಾರೆ ಅಂತ 100% ಭರವಸೆ ಇದೆ. ಏನಕ್ಕೆ ಅಂತ ಅಂದ್ರೆ ಸಂಪೂರ್ಣವಾಗಿ ಸೆಕ್ಷನ್ 69A ಉಲ್ಲಂಘನೆ ಆಗಿದೆ. ವೈಲೇಷನ್ ಆಫ್ ಅನ್ಎಕ್ಸ್ಪ್ಲೈನ್ಡ್ ಮನಿ, ದಾಖಲೆ ಇಲ್ದಿರೋ ಅಂತ ಹಣ ಏನಿದೆ, ಸೆಕ್ಷನ್ 69A ಉಲ್ಲಂಘನೆ ಆಗಿದೆ. ಹಾಗಾಗಿ ಅವ್ರು ತನಿಖೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ತನಿಖೆ ಆಗ್ಲೇಬೇಕು. ಜಮೀರ್ ಅಹಮದ್ ಅವರು ಇದು ಮೊದಲನೇ ಸತಿ ಅಲ್ಲ, ಹೋಗಿದ್ ಕಡೆ ಬಂದಿದ್ ಕಡೆ ಎಲ್ಲ ಅವ್ರ ಹಣ ಕೊಡ್ತಾನೆ ಇರ್ತಾರೆ. 25,000ಕ್ಕಿಂತ ಹೆಚ್ಚಾಗಿ ಏನೇ ನಾವು ವಹಿವಾಟು ಮಾಡ್ಬೇಕಂದ್ರೂ ಬ್ಯಾಂಕ್ ಮುಖಾಂತರ ಮಾಡಿ ಅಂತ ಸರ್ಕಾರ RBI ಗೈಡ್ಲೈನ್ಸ್ ಇದೆ. ಇದೆಲ್ಲ ಉಲ್ಲಂಘನೆ ಮಾಡಿರೋದ್ರಿಂದ ಅವ್ರ ಮೇಲೆ ಸೂಕ್ತ ತನಿಖೆ, ಇನ್ಕಮ್ ಟ್ಯಾಕ್ಸ್ ತನಿಖೆ ಆಗಬೇಕು. ಇವ್ರು ಕೊಡ್ತಿರುವಂತ ಹಣ ಅದೇನು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತೆ ಅವರ ಏನು ಬುಕ್ ಆಫ್ ಸ್ಟೇಟ್ಮೆಂಟ್ ಏನಿದೆ, ಅಕೌಂಟ್ ಬುಕ್ ಅಲ್ಲಿ ದಾಖಲೆ ಆಗ್ತಿದ್ಯಾ ಅಂತ ಅದೆಲ್ಲ ಕೂಲಂಕಷ ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇದೀನಿ. ಗಂಭೀರ ಆರೋಪ ಮಾಡ್ತಾರೆ, ಇದೆಲ್ಲ ಕಪ್ಪು ಹಣ ಅಂತ ಮಾಡ್ತಿದ್ರ. 25 ಲಕ್ಷ ಏಕಾಏಕಿ ತಗೊಂಡೋಗಿ ಕೊಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರು ಗೊತ್ತಿರೋ ವಿಚಾರನೇ.
2 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಹಣ ಕೊಡಬೇಕು ಅಂತಂದ್ರೆ ಬ್ಯಾಂಕ್ ಮುಖಾಂತರ ಅಂದ್ರೆ RTGS, ನೆಫ್ಟ್, ಚೆಕ್ ಮುಖಾಂತರ ಕೊಡಬೇಕು. ಏಕಾಏಕಿ 25 ಲಕ್ಷ ಕೊಡ್ತಾರೆ ಅಂತಂದ್ರೆ ಅದು ಯಾವ ಮೂಲ, ಹೇಗ್ ಬರಕ್ ಸಾಧ್ಯ? ತನಿಖೆ ಆಗ್ಲೇಬೇಕಲ್ಲ, ತನಿಖೆ ಆಗ್ಲಿ ಅಂತ ಹೇಳ್ತಾ ಇದೀನಿ. ಇದಿಷ್ಟು ಹಿಂದೂಪರ ಮುಖಂಡ ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.